ನಾವು ಆ ಕಡೆ ಹಿಂದಿಗೆ ಇಲ್ಲಿಂದ ಬಂದಿದ್ದೆವು. ಬಟ್ ಅಲ್ಲಿ ಮುಂದೆ ಹೋಯ್ತದೆ ಬೆಂಗಳೂರು ರೋಡ್ಸ್ NH44 ಆ ಕಡೆ ಹೋಯ್ತವೆ. ಈ ಕಡೆ ಲೆಫ್ಟಿಗೆ ಏನಂತಂದ್ರೆ ಪೆಬ್ಬರ್ ರೋಡ್ ಅದ. ಪೆಬ್ಬರ್ ಸುಖೀ ಭವ ಸುಖೀ ಭವ ಅನ್ನದಾತ ಸುಖೀ ಭವ ಅನ್ನದಾತ ಸುಖೀ ಭವ ಅನ್ನದಾತ ಸುಖೀ ಭವ. ಸ್ವಾಮಿ ಈ ಊರ ಹೆಸರು ಪೆಬ್ಬೇರ್ ಅಂತ. ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅದ. ಇವತ್ತೇನಂತ ಮಧ್ಯಾಹ್ನ ಇಲ್ಲೇ ಬಂದಿದ್ದೆವು. ಬಹಳ ಫಸ್ಟ್ ಕ್ಲಾಸ್ ಆಗಿ ಎಲ್ಲ ಇಂತಜಾಮ್ ಇತ್ತು. ಇವತ್ತು ಮಧ್ಯಾಹ್ನ ಊಟ ಆಯ್ತು. ಮಧ್ಯಾಹ್ನ ಊಟ ಆಯ್ತು. ಫಸ್ಟ್ ಕ್ಲಾಸ್ ಎಲ್ಲ ಊಟ ಮಾಡಿ ಇವತ್ತು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ಈಗ ಮತ್ತೆ ಇವಾಗ ಹೋಗ್ತಾ ಇದೀವಿ ಮುಂದಿನ ನೆಕ್ಸ್ಟ್ ಸ್ಟಾಪ್ ಕಡೆ. ಬಟ್ ಸ್ಪೆಷಾಲಿಟಿ ಏನಂತಂದ್ರ ಇಲ್ಲಿ ಇವತ್ತು ಬರ್ಲಾಕ್ ಬಹಳ ನಮ್ಗೆ ಹೈರಾಣ ಆಗ್ಯದ. ಬಹಳ ಲಾಂಗ್ ಇತ್ತು ಮತ್ತೆ ರೋಡ್ ಜರ ಹೈಟಿಗಿದ್ದು. ಇದಕ್ಕಾಗಿ ಏನಾಗ್ಯದ ಅಂದ್ರೆ ನಮ್ಗೆ ಪ್ರಾಬ್ಲಮ್ ಆಯ್ತು. ಕಾಲೆಲ್ಲ ನೋಯ್ಲತ್ತವ ಬಹಳ. ಜಸ್ಟ್ ಈಗೇನ ಹೊರಗೆ ಹೋಗಿ ಮಳಿ ಮಾಡೋ ಒಂದಾಗಿತ್ತು. ಮಳಿ ಹೊಂಟಿದ ಕಡೆ ಮತ್ತಂದ್ರೆ ಸ್ವಾಮಿ ಮುಂದೆ ಒಂದು ರೇನ್ ಕೋಟ್ ತಗೋರಿ ಮತ್ತೆ ರೈನ್ ಕೋಟ್ ಅದನ್ನು ತಗೊಂಡ್ ಬಾ ಅಂತಂದ್ರೆ ಮತ್ತೆ ಹೊರಗೆ ಹೋಗಿ ಮಾರ್ಕೆಟ್ ರೈನ್ ಕೋಟ್ ಥೋಡೆ ಕಾಜು ಕಿಸ್ಮಿಸ್ ತಗೊಂಡು ಬಂದೇವಲ್ಲ. ಬಹಳ ಕಾಶಿಸಿ ಆಗ್ಲತ್ತೈತಿ ಇವತ್ತು. ಇದು ಪೆಬ್ಬೈರ್ ಸಾಯಿಬಾಬಾ ಟೆಂಪಲ್ ಇದೆ. ಇದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಕನ್ಫ್ಯೂಸ್ ಆಗಿತ್ತು. ಸಾಯಿಬಾಬಾ ಟೆಂಪಲ್. ಇವಾಗ ನಾವು ಹೋಗ್ತಾ ಇದೀವಿ. ರಿಟರ್ನ್ ಮುಂದಿನ ಸ್ಟೆಪ್ ಹೋದ್ ಪೆಬ್ಬರ್ ಅಲ್ಲಿಂದ ನೆಕ್ಸ್ಟ್ ಈಗ ಬಾಚೆಪಲ್ಲಿ ಬೀಚ್ ಪಲ್ಲಿ ಅಂತಾರ. ಅದಕ್ಕೆ ಹೆಸರು ಬೀಚ್ ಪಲ್ಲಿ. ಒಂದು 9 ಕಿಲೋಮೀಟರ್ ಅದ. 9 ಕಿಲೋಮೀಟರ್ ಅಲ್ಲಿ ಹೋಗಿ ನೈಟ್ ಹಾಲ್ಟ್ ಅದ. ಇವತ್ತು ಕೆಲವೊಬ್ಬರಿಗೆ ಹಾಗೆ ಒಂದು ಕೃಷ್ಣ ರಿವರ್ ಅಂತ ಬರ್ತದೆ. ಆ ರಿವರ್ ಆದ್ಮೇಲೆ ಮುಂದೆ ಲೆಫ್ಟಿಗೆ ಒಂದು ಹನುಮಾನ್ ಟೆಂಪಲ್ ಇದೆ. ಆ ಹನುಮಾನ್ ಟೆಂಪಲ್ ಇವತ್ತು ನೈಟ್ ಹಾಲ್ಟ್. ಮಂಕೀಸ್ ಕೃಷ್ಣ ನದಿ ಮೇಲೆ ಎಂಜಾಯ್ ಮಾಡತ್ತ ಮಂಕೀಸ್. ಓಯ್ ಮಂಕಿ. ಪೆಬ್ಬೆರ್ ಲಿಂದ ಮತ್ತೀಗ ಇಲ್ಲಿ ಬೀಚ್ ಪಳ್ಳಿ ಅಂತ ಬರ್ತದೆ. ಈ ಬೀಚ್ ಪಳ್ಳಿ ಹೋಗೋಪರಿ ಹಾದ್ಯಾಗ ಒಂದು ಕೃಷ್ಣಾ ನದಿ ಈಗ ನಿಮಗೆ ತೋರಿಸ್ತೀನಿ. ಕೃಷ್ಣಾ ನದಿ ಬಹಳ ಬ್ಯೂಟಿಫುಲ್. ಇಲ್ಲಿ ಪೂರಾ ಕ್ಲಿಯರ್, ಬಹಳ ಕ್ಲಿಯರ್ ಅದ. ಇದು ಕೃಷ್ಣಾ ನದಿ ಅದೇ ಬರ್ತದೆ. ಕೃಷ್ಣಾ ನದಿ ಬೀಚ್ ಪಲ್ಲಿ ಹನುಮಾನ್ ಟೆಂಪಲ್ ಬಂದಿದ್ದೀವಿ. ಈಗ ಒಳಗಡೆ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ. ತುಂಬಾ ಒಳ್ಳೆ ದೊಡ್ಡ ದೇವಸ್ಥಾನ. ಸ್ವಾಮಿ